ಬರ್ತಾರೆ ಅನ್ನೋದು ಮುಖ್ಯ ಅಲ್ಲ, ಅವ ತಯಾರಿಯಾಗಿ ಬರ್ತಾನೆ ಅಂತ ಹೇಳುದು. ಹಾಗಾಗಿ ಶಿಷ್ಯನಾದವ ಗುರುವಿನಲ್ಲಿ ಪ್ರಶ್ನೆ ಕೇಳಲೇಬೇಕು. ಇಲ್ಲ ಅಂತಾದ್ರೆ ಹೀಗೆ ಆಗುವುದು. ನೋಡು, ನಿನ್ನಂತವರು ಬರುವಾಗ ಬಹಳ ಕಷ್ಟ ಆಗ್ತದೆ. ಹೀಗೆ ಇತ್ತು. ನಿನ್ನಂತಹ ಒಬ್ಬ ಪೆದ್ದ ಶಿಷ್ಯನಿದ್ದ ಗುರುವಿನಲ್ಲಿ. ಅವ ಗುರುವಿನಲ್ಲಿ ಕೇಳಿದ, ಜಿತೇಂದ್ರಿಯ ಅಂತ ಹೇಳಿದ್ರೆ ಎಂತದು ಗುರುಗಳೇ ಅಂತ. ಜಿತೇಂದ್ರಿಯ. ಅದಕ್ಕೆ ಗುರು ಉತ್ತರ ಕೊಟ್ಟ, ಪಂಚೇಂದ್ರಿಯಗಳಲ್ಲಿ ಒಂದು ಅಂತ. ಅಲ್ವೋ ಅಲ್ವೋ ಅಂತ ಕೇಳಿದ್ರೆ ನಾನು ಎಂತ ಹೇಳಿ. ಜಿತೇಂದ್ರಿಯ ಅಂತದೇ ಅಂದ್ರೆ ಏನು? ಇಂದ್ರಿಯವನ್ನು ಜಯಿಸಿದವ ಅಂತ. ಪಂಚೇಂದ್ರಿಯ ಅಂತ ಹೇಳಿದ್ರೆ ಎಂತದ್ದು? ಪಂಚ ಮತ್ತು ಕಣ್ಣು, ಕಿವಿ, ಮೂಗು, ನಾಲ್ಕು ಇತ್ಯಾದಿಗಳು. ಇವ ಶಿಷ್ಯನು ಹೌದು ಹೌದು ಅಂತ ತಲ್ಲಲ್ಲಾಡಿಸಿ ಪೆದ್ದ ಶಿಷ್ಯನಿಗೆ ಹೆಡ್ಡ ಗುರು. ನಿನ್ನಂತವನಿಗೆ ಅಂತವ ಗುರುವೇ ಸಾಟಿ ಅಂತ ಹೇಳುವುದು. ಇನ್ನಾದ್ರೂ ನೀವು ಮುಂದೆ ಬರಬೇಕು, ಮೊದಲು ಶಿಷ್ಯರು ಬರಬೇಕು, ಆಗಲೇ ಗುರುಗಳು ಸರಿಯಾಗುವುದು. ನೋಡು, ಇದಕ್ಕೆಲ್ಲ ಕಾರಣ ನನಗೆ ಗೊತ್ತಾಯ್ತು. ಇಂತಹ ಗುರುಗಳು ಈ ರೀತಿಯಾಗಿ ಶಿಷ್ಯನನ್ನು ಈ ರೀತಿಯಾಗಿ ಪ್ರಶ್ನೆಗೆ ಉತ್ತರವನ್ನು ಕೊಡಲರಿಯದೆ ಶಿಷ್ಯನ ಆ ಬರಿದಾದ ಬಾಂಡವನ್ನು ಮತ್ತೆ ತಗ್ಗಿಸುವುದಕ್ಕೆ ಇದ್ದಾರಲ್ಲ, ಇದಕ್ಕೆಲ್ಲ ಕಾರಣ ಏನು ಅಂತ ಗೊತ್ತಾಯ್ತಾ? ನನಗೆ ಗೊತ್ತಾಯ್ತು. ಉದರ ಪೋಷಣೆ. ಉದರ ಭೋಜನೆಗೆ